ನಾವು ಬಿಸಾಕುವಂತಹ ದಾಳಿಂಬೆ ಸಿಪ್ಪೆಯಲ್ಲಿ ಎಷ್ಟೊಂದು ಔಷಧೀಯ ಗುಣಗಳು ಇವೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ನಾವು ಯಾವತ್ತಿಗೂ ಬಿಸಾಕೋದಿಲ್ಲ. ದಾಳಿಂಬೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೆಯದು. ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗುತ್ತೆ ಆರೋಗ್ಯವನ್ನ ವೃದ್ಧಿಸಿಕೊಳ್ಳೋದಕ್ಕೆ. ಆದರೆ ನಾವು ನಾರ್ಮಲ್ ಆಗಿ ದಾಳಿಂಬೆ ಹಣ್ಣನ್ನು ತಿಂದು ಅಥವಾ ದಾಳಿಂಬೆ ಬೀಜಗಳನ್ನು ತಿಂದು ಸಿಪ್ಪೆಯನ್ನು ಬಿಸಾಕ್ತೀವಿ. ಹಣ್ಣನ್ನು ಬಿಡಿಸುವಾಗ ಮಧ್ಯ ಸಿಪ್ಪೆ ಕೂಡ ಒಂದು ಸ್ವಲ್ಪನೂ ಬರದೇ ಇರೋ ಥರ ಕೂಡ ನೋಡ್ಕೊಳ್ತೀವಿ. ಆದರೆ ನಾವು ಬಿಸಾಕುವಂತಹ ದಾಳಿಂಬೆ ಸಿಪ್ಪೆಯಲ್ಲಿ ಎಷ್ಟೊಂದು ಔಷಧೀಯ ಗುಣಗಳು ಇವೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಾವು ಯಾವತ್ತಿಗೂ ಬಿಸಾಕೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ದಾಳಿಂಬೆ ಸಿಪ್ಪೆಯನ್ನು ನಾವು ಯಾವ್ಯಾವ ರೀತಿ ಬಳಸಬಹುದು, ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಜೀರ್ಣ, ಹೊಟ್ಟೆ ನೋವು ಈ ಥರ ಎಲ್ಲ ಸಮಸ್ಯೆ ಇದ್ದರೆ ನಾವು ದಾಳಿಂಬೆ ಸಿಪ್ಪೆಯನ್ನು ಬಳಸಬಹುದು. ಇದರಿಂದ ಒಂದು ರುಚಿಯಾದ ತಂಬುಳಿ ಕೂಡ ಮಾಡಬಹುದು. ಈ ರೀತಿ ರೆಸಿಪಿಯನ್ನು ಕೂಡ ನಾವು ಮಾಡಿಕೊಂಡು ಬಳಸೋದ್ರಿಂದ ಅಜೀರ್ಣ, ಹೊಟ್ಟೆ ನೋವು ಯಾವುದೇ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇನ್ನು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದಿದು. ಏನಾದರೂ ಮುಖದಲ್ಲೆಲ್ಲ ತುಂಬ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ದರೆ ನಾವು ಈ ದಾಳಿಂಬೆ ಸಿಪ್ಪೆಯನ್ನು ಬಳಸಬಹುದು. ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬಹುದು, ಸ್ಟೋರ್ ಮಾಡಬಹುದು. ಆ ಪುಡಿಯ ಜೊತೆ ಸ್ವಲ್ಪ ನಿಂಬೆ ರಸ ಅಥವಾ ಸ್ವಲ್ಪ ರೋಸ್ ವಾಟರ್ ಅಥವಾ ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಅಂಥವರು ಹಾಲು ಅಥವಾ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ ಮುಖಕ್ಕೆ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ಮುಖವನ್ನು ವಾಶ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಮೊಡವೆ, ಕಲೆ ಎಲ್ಲವೂ ಕೂಡ ಬೇಗನೆ ಗುಣ ಆಗುತ್ತೆ. ಇನ್ನು ಬಾಯಿಯ ದುರ್ವಾಸನೆ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ, ಇದರಿಂದ ತುಂಬಾನೇ ಮುಜುಗರ ಕೂಡ ಆಗ್ತಾ ಇರುತ್ತೆ. ಸೊ ಅಂಥವರು ಕೂಡ ಈ ದಾಳಿಂಬೆ ಸಿಪ್ಪೆಯನ್ನು ಒಂದು ಹೋಮ್ ರೆಮಿಡಿಯಾಗಿ ಬಳಸಬಹುದು. ದಾಳಿಂಬೆ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ನೀರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಅದರಿಂದ ಹಲ್ಲುಜ್ಜಬಹುದು ಅಥವಾ ನೀರಾಗಿ ಮಾಡಿಕೊಂಡು ಬಾಯಿ ಮುಕ್ಕಳಿಸಬಹುದು. ಇದರಿಂದ ಬಾಯಿ ದುರ್ವಾಸನೆ ದೂರ ಆಗುತ್ತೆ. ಇನ್ನು ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ದಾಳಿಂಬೆ ಸಿಪ್ಪೆಯ ಪುಡಿ ಮಾಡಿ ಇಟ್ಕೊಂಡು ಅದನ್ನ ನಾವು ಟೀ ಥರ ಮಾಡಿಕೊಂಡು ಕೂಡ ಕುಡಿಬಹುದು ಅಥವಾ ಜಸ್ಟ್ ಒಂದು ನ್ಯಾಚುರಲ್ ಡ್ರಿಂಕ್ ಅಥವಾ ಹರ್ಬಲ್ ಟೀ ಅಂತ ಹೇಳ್ಬಹುದು, ಆ ಥರ ಮಾಡಿಕೊಂಡು ಕುಡಿಬಹುದು. ಇನ್ನು ಕಫ, ಗಂಟಲು ನೋವಿನ ಸಮಸ್ಯೆ ಎಲ್ಲ ಇದ್ದರೆ ಕೂಡ ತುಂಬಾ ಒಳ್ಳೆಯದಿದು. ದಾಳಿಂಬೆ ಸಿಪ್ಪೆಯನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದು ಬೆಚ್ಚಗೆ ಇರುವಾಗ ಬಾಯಿ ಮುಕ್ಕಳಿಸಬಹುದು. ಈ ಥರ ಮಾಡೋದ್ರಿಂದ ಗಂಟ್ಲು ನೋವು, ಗಂಟ್ಲು ಕಿರಿಕಿರಿ ಎಲ್ಲ ಸಮಸ್ಯೆ ಇದ್ದರೆ ದೂರ ಆಗುತ್ತೆ. ಹಾಗೆ ಕಫದ ಸಮಸ್ಯೆ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಇನ್ನು ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಇದ್ದರೆ ಕೂಡ ತುಂಬಾ ಒಳ್ಳೆಯದು ಈ ದಾಳಿಂಬೆ ಸಿಪ್ಪೆ. ಇದನ್ನು ನಾವು ಒಂದು ಮನೆಮದ್ದಾಗಿ ಬಳಸಬಹುದು. ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ತೆಂಗಿನ ಎಣ್ಣೆಯ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾವು ತಲೆಗೆ ಹಚ್ಕೊಳ್ಬಹುದು. ನೆತ್ತಿಗೆ ಅಥವಾ ಸ್ಕಾಲ್ಫ್ಗೆ ಎಲ್ಲ ಹಚ್ಕೊಂಡು 15 ನಿಮಿಷ ಬಿಟ್ಟು ನಾವು ನಾರ್ಮಲ್ ಆಗಿ ತಲೆ ಸ್ನಾನ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ದಾಳಿಂಬೆ ಸಿಪ್ಪೆದು ಅಂತ ಹೇಳಿದರೆ, ಯಾರಿಗೆ ತುಂಬ ಲೂಸ್ ಮೋಷನ್ ಎಲ್ಲ ಆಗ್ತಾ ಇರುತ್ತೆ, ಅವಾಗ ಅಜೀರ್ಣದಿಂದ ಬೇದಿ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ, ಏನೇ ಮಾಡಿದ್ರು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಾದರೆ ನಾವು ಈ ದಾಳಿಂಬೆ ಸಿಪ್ಪೆಯ ಕಷಾಯ ಮಾಡಿ ಕುಡಿಬಹುದು. ತುಂಬಾ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಬಹುದು. ಇದು ತಕ್ಷಣಕ್ಕೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರಬೇಕು ಅಂತಾದರೆ 1 ಲೋಟ ಆಗುವಷ್ಟು ನೀರಿಗೆ 1-2 ಇಂಚ್ ಆಗುವಷ್ಟು ದಾಳಿಂಬೆ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿ ಸಿಪ್ಪೆ ಆದರೂ ಬಳಸಬಹುದು, ಇಲ್ಲ ಒಣಗಿದ ಸಿಪ್ಪೆ ಆದರೂ ಬಳಸಬಹುದು. ಚೆನ್ನಾಗಿ ಕುದಿಸಿ ಅದು ಅರ್ಧಕ್ಕೆ ಬಂದ ಮೇಲೆ ಅದನ್ನು ಕುಡಿಬಹುದು. ನಾವು ಜಸ್ಟ್ 1 ಅಥವಾ 2 ಸಾರಿ ಕುಡಿಯೋಷ್ಟರಲ್ಲಿ ನಮಗೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರುತ್ತೆ. ನೋಡಿದ್ರಲ್ಲ, ನಾವು ಬಿಸಾಕುವಂತಹ ದಾಳಿಂಬೆ ಸಿಪ್ಪೆಯಲ್ಲಿ ಎಷ್ಟೊಂದು ಔಷಧೀಯ ಗುಣಗಳು ಇವೆ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.